ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ, ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದರಲ್ಲಿ ಅತಿ ಮುಖ್ಯವಾದ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ನೀಡಲಾಗುತ್ತದೆ. ಈಗಾಗಲೇ ಸರ್ಕಾರವು 8ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದೆ. ಆದರೆ 9ನೇ ಕಂತಿನ ಹಣವನ್ನು ಈಗ ಬಿಡುಗಡೆ ಮಾಡಿದೆ. ನಿಮ್ಮ ಖಾತೆಗೂ ಕೂಡ 8 ಮತ್ತು 9ನೇ ಕಂತಿನ ಹಣ ಬಂದಿದೆಯಾ? ಜೊತೆಗೆ 4,000 ರೂಪಾಯಿಯನ್ನು ಒಟ್ಟಿಗೆ ಜಮಾ ಮಾಡಲಾಗಿದೆ. ನಿಮ್ಮ ಖಾತೆಗೂ ಕೂಡ ಬಂದಿದೆಯಾ? ಇದು ಯಾವ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 8 ಕಂತಿನ ಹಣವನ್ನು ಕೂಡ ಎಲ್ಲ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 90% ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ 10% ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿಲ್ಲ. ಏಕೆ ಪಡೆದುಕೊಂಡಿಲ್ಲ ಎಂದರೆ ಅದಕ್ಕೆ ಆದಂತಹ ಕಾರಣಗಳು ಇರುತ್ತವೆ. ನೀವು ಆ ಕಾರಣಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾವಾಗುತ್ತದೆ. ಹಾಗಿದ್ದರೆ ಸರ್ಕಾರ 9ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದೆ. ಆದರೆ ಒಟ್ಟಿಗೆ 4,000 ರೂಪಾಯಿಯನ್ನು ಜಮಾ ಮಾಡಿದೆ. ಇದು ಅಷ್ಟೇ, ಕೆಲವರ ಖಾತೆಗೆ ಜಮಾ ಆಗಿದೆ, ಇನ್ನೂ ಕೆಲವರ ಖಾತೆಗೆ ಜಮಾ ಆಗಿಲ್ಲ. ಆದ್ದರಿಂದ ನೀವು ನಿಮ್ಮ ಖಾತೆಗೂ ಕೂಡ ಬಂದಿದೆಯಾ ಇಲ್ವಾ ಎಂಬ ಒಂದು ಆತಂಕದಲ್ಲಿ ಇರುತ್ತೀರಾ. ಆದರೆ ನೀವು ಈ ರೀತಿಯ ಒಂದು ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡುವ ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಇಲ್ವಾ ಎಂಬ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಬಹುದು. ಒಮ್ಮೆ ಹಣವನ್ನು ಹಾಕಿದರೂ ಕೂಡ ಮೆಸೇಜ್ ಬರದಂತಹ ಪರಿಸ್ಥಿತಿಯೂ ಕೂಡ ಎದುರಾಗುತ್ತದೆ. ಆದರೆ ಇದಕ್ಕೆ ಅದರದೇ ಆದಂತಹ ಕಾರಣವಾಗಿರುತ್ತದೆ. ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿಲ್ಲ, ಮೆಸೇಜ್ ಬಂದಿಲ್ಲ ಎಂಬ ಒಂದು ಭಾವನೆಯಲ್ಲಿಯೇ ಇರುತ್ತೇವೆ. ಆದರೆ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಎಂಬ ಒಂದು ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಬಹುದು ಮತ್ತು ಆತಂಕವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಹಲವಾರು ಪ್ರಯೋಜನಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದರಿಂದಾಗಿ ಮನೆಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಖರೀದಿ ಮಾಡುತ್ತಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಿಂದ ಫ್ರಿಡ್ಜನ್ನು ಕೂಡ ಖರೀದಿ ಮಾಡಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಅದರಲ್ಲಿಯೂ ಉತ್ತೀರ್ಣವನ್ನು ಪಡೆದಂತಹ ವಿದ್ಯಾರ್ಥಿಯು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತಹ ಹಣದಿಂದ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೇನೆ ಎಂದು ಕೂಡ ಹೇಳಿಕೆ ನೀಡಿದ್ದಾರೆ. ಈಗ ವೈರಲ್ ಆಗುತ್ತಿರುವಂಥದ್ದು ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮೊಬೈಲನ್ನು ಖರೀದಿ ಮಾಡಿದ್ದಾರೆ. ಆ ಮಹಿಳೆಯು ಇಷ್ಟು ದಿನ ನಾನು ಮೊಬೈಲನ್ನು ತೆಗೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದೆ, ಆದರೆ ನನ್ನ ಬಳಿ ದುಡ್ಡನ್ನು ಹೊಂದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಲ್ಲಿ ನಾನು ಮೊಬೈಲನ್ನು ತೆಗೆದುಕೊಂಡಿದ್ದೇನೆ, ನನಗೆ ತುಂಬ ಸಂತೋಷವಾಗಿದೆ ಎಂಬ ಒಂದು ಹೇಳಿಕೆಯನ್ನು ಹೊರಬಿತ್ತಿದ್ದಾರೆ. ಇದರ ಜೊತೆಗೆ ಇನ್ನೊಬ್ಬ ಮಹಿಳೆಯು ಕೂಡ ಟಿವಿಯನ್ನು ಖರೀದಿ ಮಾಡಿದ್ದಾರೆ. ಅವರು ಸೇಮ್ ಇದೇ ರೀತಿಯಾಗಿ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದು ಹೇಳಬಹುದು. ಒಟ್ಟಾರೆ ಸರ್ಕಾರವು ತಂದಿರುವಂತಹ ಯೋಜನೆಗಳಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಮತ್ತು ತನ್ನದೇ ಆದ ಒಂದು ಹೆಸರನ್ನು ರಚಿಸಿಕೊಂಡಿರುವ ಯೋಜನೆ ಯಾವುದು ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಮಾತ್ರ. ಸರ್ಕಾರವು ತಂದಿರುವಂತಹ ಇನ್ನಿತರ ಯೋಜನೆಗಳಿಗೆ ಅಷ್ಟೊಂದು ಏನು ಮಹತ್ವ ಇಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಅತಿ ಹೆಚ್ಚಿನ ಮಹತ್ವವಿದೆ. ಸರ್ಕಾರವು ತಂದಿರುವ ಯೋಜನೆಗಳಲ್ಲಿ ಇದೇ ಉನ್ನತವಾದ ಮಟ್ಟದಲ್ಲಿ ತಲುಪಿದ ಯೋಜನೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಸರ್ಕಾರವು 8ನೇ ಕಂತಿನ ಮತ್ತು 9ನೇ ಕಂತಿನ ಹಣವನ್ನು ಒಂದೇ ದಿನದಲ್ಲಿ ಜಮಾ ಮಾಡಿದೆ. 4,000 ರೂಪಾಯಿ ಒಮ್ಮೆಲೆ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಿದೆ. 8ನೇ ಕಂತಿನ ಹಣವೇ ಬೇರೆ, 9ನೇ ಕಂತಿನ ಹಣವೇ ಬೇರೆ ತಿಂಗಳು ಈ ರೀತಿಯಾಗಿ ನೀಡಿಲ್ಲ. 2 ಕಂತಿನ ಹಣವನ್ನು ಕೂಡ ಒಂದೇ ಬಾರಿಯೇ ಜಮಾ ಮಾಡಿದೆ. ಅದರಿಂದಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ಕೂಡ ತಿಳಿಸುತ್ತೇನೆ. ಮೊದಲಿಗೆ ನೀವು ಡಿಬಿಟಿ ಕರ್ನಾಟಕ ಎಂಬ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಪ್ಲೇಸ್ಟೋರಿಯಲ್ಲಿ ನಿಮ್ಮ ಬಳಿ ಮೊಬೈಲ್ ಇದ್ದರೆ ಸಾಕು, ಅದರಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡೌನ್ಲೋಡ್ ಮಾಡಿಕೊಂಡ ನಂತರ ನೀವು ಅದಕ್ಕೆ ಲಾಗಿನ್ ಕೂಡ ಆಗಬೇಕಾಗುತ್ತದೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀಡಬೇಕಾಗುತ್ತದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಆ OTPಯಲ್ಲಿ ಟೈಪ್ ಮಾಡಿದರೆ OTP ಜೊತೆಗೆ ನೀವು ನಿಮ್ಮದೇ ಆದಂತಹ ಒಂದು ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಯಾವುದಾದರೂ ಜ್ಞಾಪಕ ಇರುವಂತಹ ಪಾಸ್ವರ್ಡನ್ನು ಇಟ್ಟುಕೊಳ್ಳಿ. ಏಕೆಂದರೆ ನೀವು ಪ್ರತಿ ಬಾರಿಯೂ ಗೃಹಲಕ್ಷ್ಮಿ ಯೋಜನೆಯ ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕು ಎಂದರೆ ನೀವು ಒಮ್ಮೆಲೆ ಪಾಸ್ವರ್ಡ್ ಅನ್ನು ನೀಡಿ ಅದೇ ಪಾಸ್ವರ್ಡ್ ಅನ್ನು
ನೀವು ಮತ್ತೆ ಹಾಕಬೇಕು. ಅದರಿಂದಾಗಿ ನಿಮಗೆ ಜ್ಞಾಪಕ ಇರುವಂತಹ ಪಾಸ್ವರ್ಡ್ಗಳನ್ನು ನೀಡಿ. ಈಗ ನಿಮ್ಮ DBT ಸ್ಟೇಟಸ್ ಓಪನ್ ಆಗುತ್ತದೆ. ನೀವು ಅದರಲ್ಲಿ ಯಾವ ಯೋಜನೆಯ DBT ಸ್ಟೇಟಸ್ಸನ್ನಾದರೂ ಕೂಡ ಚೆಕ್ ಮಾಡಿಕೊಳ್ಳಬಹುದು. ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ, ಅನ್ನಭಾಗ್ಯ ಯೋಜನೆ ಮತ್ತು ಇನ್ನಿತರ ಪಿಂಚಣಿ ಯೋಜನೆಗಳ ಎಲ್ಲ ಯೋಜನೆಗಳ DBT ಸ್ಟೇಟಸ್ಸನ್ನು ಈ ಒಂದು ಆ್ಯಪ್ನ ಮುಖಾಂತರ ನೀವು ಕೂಡ ತಿಳಿದುಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಇಲ್ವಾ ಎಂಬ DBT ಸ್ಟೇಟಸ್ಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್. ನಮ್ಮ ಈ ಒಂದು ಚಾನಲ್ನಲ್ಲಿ ಸರ್ಕಾರವು ತರುವಂತಹ ಹಲವು ಯೋಜನೆಗಳ ಅಪ್ಡೇಟನ್ನು ಪ್ರತಿನಿತ್ಯವೂ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆಯೂ ಕೂಡ ನೀಡಲಾಗುತ್ತದೆ. ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಬಗ್ಗೆಯೂ ಕೂಡ ಈ ಒಂದು ಚಾನಲ್ನಲ್ಲಿ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಪ್ರತಿನಿತ್ಯವೂ ಬರುವಂತಹ ಯೋಜನೆಗಳ ಸುದ್ದಿಯನ್ನು ಪಡೆಯಿರಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರಿಗೂ ಕೂಡ DBT ಸ್ಟೇಟಸ್ಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕು ಎಂಬ ಸುಲಭವಾದ ಮಾಹಿತಿ ತಿಳಿಯಲಿ. ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ತಿಳಿಸಿ, ಅವರಿಗೂ ಕೂಡ ಅನುಕೂಲವಾಗಲಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.